ಯುವಜನರ ಭಾಗ್ಯವಿಧಾತ ಯುವ ನಿಧಿ ಯೋಜನೆ ಪದವೀಧರರಿಗೆ 3,000 ರೂಪಾಯಿ, ಡಿಪ್ಲೊಮೊ ಪಾಸಾದವರಿಗೆ 1,500 ರೂಪಾಯಿ ನಿರುದ್ಯೋಗ ಭತ್ಯೆಯನ್ನು ರಾಜ್ಯ ಸರ್ಕಾರದವರು ಪ್ರಕಟಿಸಿದ್ದಾರೆ. 26ನೇ ತಾರೀಕಿಂದ ನೋಂದಣಿ ಪ್ರಾರಂಭವಾಗಿದೆ. ಹಲೋ ನಮಸ್ಕಾರ. ನಾನು ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಾ ಇದ್ದೀನಿ. ಇವಾಗ ಯುವ ನಿಧಿ ಡಿಪ್ಲೊಮೋದವರಿಗೆ 1,500, ಡಿಗ್ರಿಯವರಿಗೆ 3,000 ನಿರುದ್ಯೋಗ ಭತ್ಯೆ ಕೊಡ್ತೀವಿ ಅಂತೇಳಿ ಹೇಳಿದ್ದಾರೆ ರಾಜ್ಯ ಸರ್ಕಾರದವರು. ಇದಕ್ಕೆ ಏನೇನು ದಾಖಲೆ ಬೇಕಪ್ಪ, ಯಾರು ಅರ್ಜಿ ಸಲ್ಲಿಸಬೇಕಪ್ಪ? 2023ರಲ್ಲಿ ತೇರ್ಗಡೆ ಆಗಿರಬೇಕು. ಡಿಗ್ರಿ ಮತ್ತು ಡಿಪ್ಲೊಮೊ, SSC, PUC ಮತ್ತು ಡಿಪ್ಲೊಮೊ ಇಲ್ಲ ಡಿಗ್ರಿ ಸರ್ಟಿಫಿಕೇಟನ್ನು ತರಬೇಕು. ಆಮೇಲೆ ನೀವು ಉದ್ಯೋಗವನ್ನು ಮಾಡ್ತಾ ಇರ್ಬೋದು, ಎಲ್ಲೂ ಖಾಸಗಿ ಆಗಲಿ ಸರ್ಕಾರಿ ಆಗಲಿ, ಮತ್ತು ಸ್ವಯಂ ಉದ್ಯೋಗವನ್ನು ಮಾಡ್ತಾ ಇರಬಾರ್ದು. ಅಂಥವ್ರು ಮಾತ್ರ ಅರ್ಜಿಯನ್ನು ಹಾಕಬೇಕು. ಎಲ್ಲಿ ಅರ್ಜಿಯನ್ನು ಹಾಕ್ಬೇಕಪ್ಪ ಅಂದರೆ ಶಿವಮೊಗ್ಗದ KSRTC ಬಸ್ ಸ್ಟ್ಯಾಂಡ್ ಪಕ್ಕ ಇರ್ತಕ್ಕಂಥ SDP ಸರ್ವಿಸ್ ಸೆಂಟ್ರಿಗೆ ಬನ್ನಿ. ನಾನು ಶಿವಮೊಗ್ಗ ವಿರೂಪಾಕ್ಷ ನಿಮಗೆಲ್ಲ ಅರ್ಜಿಯನ್ನು ಹಾಕ್ಕೊಡೋಕ್ಕೆ ನಿರೀಕ್ಷೆಯಲ್ಲಿ ಇರ್ತೀನಿ. ಎಲ್ಲರೂ ಬನ್ನಿ ಅಂತ ವಿನಂತಿ ಮಾಡ್ತೀನಿ. ನಮಸ್ಕಾರಗಳು. ಥ್ಯಾಂಕ್ ಯು.